ಹಾಯ್ ಆಲ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಸೊ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಇವತ್ತು ನಾನು ನಿಮಗೆ ಶಿವರಾತ್ರಿ ಹಬ್ಬ ದಿನದ ವ್ಲಾಗ್ನ ಶೇರ್ ಮಾಡ್ಕೊತಾ ಇದ್ದೀನಿ. ಸ್ವಲ್ಪ ವಿಡಿಯೋ ಅಪ್ಲೋಡ್ ಮಾಡೋದಕ್ಕೆ ಗ್ಯಾಪ್ ಆಗಿದೆ, ಬಟ್ ಆದರೂ ಕೂಡ ಹಳೆ ಒಂದು ರೆಕಾರ್ಡ್ ಮಾಡಿರುವಂಥ ವೀಡಿಯೋಸ್ನ ಎಡಿಟ್ ಮಾಡಿ ಇವಾಗ ಶೇರ್ ಮಾಡ್ಕೊತಾ ಇದ್ದೀನಿ. ಸೊ ಸ್ನಾನ ಎಲ್ಲನೂ ಮುಗಿಸ್ಕೊಂಡು ಬಂದು ಇವಾಗ ನಾನು ಸ್ವಲ್ಪ ರೆಡಿಯಾಗಿ ಪೂಜೆನ ಮಾಡ್ಕೊಳ್ಳೋಣ ಅಂತ ಹೇಳಿ ಅಂದ್ಕೊಂಡೆ. ಸೊ ಇವಾಗ ಈ ಥರ ಸ್ವಲ್ಪ ರೆಡಿಯಾಗಿ ಸ್ನಾನ ಎಲ್ಲ ಮುಗಿಸ್ಕೊಂಡ್ಬಂದು ಇವಾಗ ಪೂಜೆನ ಮಾಡಬೇಕು. ಸೊ ಇವತ್ತು ಶಿವರಾತ್ರಿ ಆಗಿರೋದ್ರಿಂದ ಸ್ವಲ್ಪ ಸ್ಪೆಷಲ್ ಆಗಿ ದೇವರಿಗೆಲ್ಲ ಅಭಿಷೇಕ ಮಾಡಿಕೊಂಡು ಪೂಜೆ ಮಾಡೋಣ ಅಂತ ಹೇಳಿ ಸೊ ತಲೆ ಸ್ನಾನ ಎಲ್ಲ ಮಾಡ್ಕೊಂಡು ಬಂದು ಒಂದು ಕ್ಲಿಪ್ನ ಹಾಕ್ಕೊಂಡಿದ್ದೀನಿ. ಸೊ ಈ ಥರ ಒಂದು ಸ್ಟಡ್ನ ಹಾಕ್ಕೊಂಡಿದ್ದೀನಿ. ಸೊ ಇವಾಗ ಪೂಜೆನ ಮಾಡ್ಕೋಬೇಕು. ಬನ್ನಿ ಪೂಜೆನ ಯಾವ ರೀತಿ ಮಾಡ್ತೀನಿ. ದೇವರಿಗೆ ಹಾಲು, ತುಪ್ಪ, ಜೇನುತುಪ್ಪ, ಸಕ್ಕರೆ, ಮೊಸರು 5 ಒಂದು ಪಂಚಾಮೃತ ಅಭಿಷೇಕ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಸೊ ಇವಾಗ ಬೇಗ ಹೊಸ್ಲು ಪೂಜೆ ಮಾಡ್ಕೋಬೇಕು. ಪೂಜೆ ಮಾಡಿಕೊಂಡು ಬೇಗ ನಾನು ಅಭಿಷೇಕ ಮಾಡಿಕೊಂಡು ಪೂಜೆನ ಮುಗಿಸ್ಕೊತೀನಿ. ಬನ್ನಿ ಪೂಜೆ ಯಾವ ರೀತಿ ಮಾಡ್ತೀನಿ ಅಂತ ಹೇಳಿ ನಿಮಗೂ ಕೂಡ ತೋರಿಸ್ತೀನಿ. ಸೊ ದೇವ್ರ ಪೂಜೆಗೆ ದೀಪ ಮತ್ತು ಈ ಥರ ಪಾತ್ರೆ ಎಲ್ಲಾನು ವಾಶ್ ಮಾಡಿ ಇಟ್ಕೊಂಡಿದ್ದೀನಿ. ಇವಾಗ ನಾನು ಇಲ್ಲಿ ಪೂಜೆನ ಮಾಡ್ಕೊತಾ ಇದ್ದೀನಿ. ಸೊ ಹಬ್ಬದ ದಿನ ಆಗಲಿ, ಯಾವುದೇ ಒಂದು ಸ್ಪೆಷಲ್ ಡೇ ಆಗಲಿ, ಫ್ರೈಡೇ ಆಗಲಿ ಸ್ವಲ್ಪ ಜಾಸ್ತಿ ಟೈಮ್ ತೊಗೊಳುತ್ತೆ ಪೂಜೆನ ಮಾಡೋದಕ್ಕೆ. ಸೊ ನಾನು ಕಳಶನ ಅಂದರೆ ಲಕ್ಷ್ಮೀ ಕಳಶನ ಇಟ್ಟಿರೋದ್ರಿಂದ ಕಾಯಿ ಎಲ್ಲನೂ ಚೇಂಜ್ ಮಾಡಬೇಕಾಗತ್ತೆ, ಎಲೆ ಎಲ್ಲನೂ ಚೇಂಜ್ ಮಾಡಬೇಕು, ಮತ್ತು ಕೆಳಗಡೆ ಇರುವಂತಹ ತಂಬಿಗೆನೂ ಕೂಡ ವಾಶ್ ಮಾಡಿ ಇಟ್ಕೋಬೇಕಾಗತ್ತೆ. ಸೊ ಈ ಥರ ನಾನಿಟ್ಟಿರುವಂತಹ ಕಾಯಿ ಏನಿರುತ್ತೆ ಅದರಲ್ಲಿ ಈ ಥರ ಮೊಳಕೆ ಬಂದಿದೆ, ಗಿಡ ಆಗಿದೆ. ಸೊ ನೀವು ಇಲ್ಲಿ ನೋಡ್ಬೋದು. ಸೊ ಈ ಥರ ಆದರೆ ತುಂಬಾ ಒಳ್ಳೆಯದು ಅಂತ ಹೇಳಿ, ಮನೆಗೂ ಕೂಡ ಒಳ್ಳೆಯದು, ಮತ್ತು ಏನೋ ಒಂದು ಒಳ್ಳೇದಾಗುತ್ತೆ ಅನ್ನೋ ಒಂದು ನಂಬಿಕೆ ಅಷ್ಟೇ. ಸೊ ಖುಷಿ ಆಗುತ್ತೆ ಈ ರೀತಿ ಗಿಡ ಬಂದಿರೋದನ್ನು ನೋಡೋದಕ್ಕೆ. ಸೊ ಇವತ್ತು ಕಾಯಿನ ಚೇಂಜ್ ಮಾಡ್ತಾ ಇದ್ದೀನಿ. ಇದನ್ನು ಎಲ್ಲಾದರೂ ಗಾರ್ಡನಲ್ಲಿ ಏನಾದರೂ ಮನೆ ಹತ್ರ ನೆಡೋಣ ಅಂತ ಹೇಳಿ ಸೊ ಇವತ್ತು ಇದನ್ನು ಚೇಂಜ್ ಮಾಡ್ಕೊತಾ ಮಿನಿಮಮ್ 1 ಅವರ್ ಆದರೂ ಟೈಮ್ ಬೇಕಾಗುತ್ತೆ ನನಗೆ ಪೂಜೆನ ಮಾಡ್ಕೊಳ್ಳೋದಕ್ಕೆ. ಸೊ ಹಾಗಾಗಿ ನಿಧಾನಕ್ಕೆ ಆರಾಮಾಗಿ ಮಾಡ್ಕೋತಾ ಇದ್ದೀನಿ. ಸೊ ಹಂಗೆ ಫಸ್ಟಿಗೆ ಹೊಸಲು ಪೂಜೆನ ಮಾಡ್ಕೊಳ್ಳೋಣ ಅಂತ ಹೇಳಿ ಹೊಸಲಿಗೆಲ್ಲ ನೀರು ಹಾಕಿ ಚೆನ್ನಾಗಿ ವಾಶ್ ಮಾಡಿ ಅದಕ್ಕೆ ಅಂತ ಒಂದು ಸಪ್ರೇಟಾಗಿ ಬಟ್ಟೆನ ಇಟ್ಟಿರ್ತೀನಿ. ಸೊ ಅದರಿಂದ ಕ್ಲೀನಾಗಿ ಒರೆಸ್ಕೊಂಡು ಹೊಸಲು ಮೇಲ್ಗಡೆ ಎಲ್ಲ ಸ್ವಲ್ಪ ಅರಿಶಿನ ಎಲ್ಲನೂ ಹಚ್ಕೊಂಡು ರಂಗೋಲಿನ ಹಾಕ್ಕೊಂಡಿದ್ದೀನಿ. ಸೊ ಹಂಗೇ ಇವಾಗ ನಾನು ದೇವರಿಗೆ ಅಭಿಷೇಕನ ಮಾಡ್ಕೊತಾ ಇದ್ದೀನಿ. ಒಂದು ಗ್ಲಾಸಲ್ಲಿ ಕಾಯಿಸದೇ ಇರುವಂತಹ ಹಾಲು, ತುಪ್ಪ, ಜೇನುತುಪ್ಪ, ಸಕ್ಕರೆ ಮತ್ತು ಮೊಸರನ್ನ ಹಾಕ್ಕೊಂಡು ಎಲ್ಲನೂ ಒಂದೇ ಗ್ಲಾಸಲ್ಲೇ ಮಿಕ್ಸ್ ಮಾಡಿಕೊಂಡು ನಾನಿಲ್ಲಿ ಅಭಿಷೇಕನ ಮಾಡ್ಕೊತಾ ಇದ್ದೀನಿ. ಲಾಸ್ಟಿಗೆ ಸ್ವಲ್ಪ ಡ್ರೈ ಫ್ರೂಟ್ಸ್ನು ಕೂಡ ಹಾಕಿ ಅಭಿಷೇಕನ ಮಾಡ್ಕೊತೀನಿ. ಸೊ ತುಂಬ ಚೆನ್ನಾಗಿ ಅನಿಸುತ್ತೆ, ಮನಸ್ಸಿಗೆ ಒಂದು ರೀತಿ ನೆಮ್ಮದಿ ಅಂತ ಅನಿಸುತ್ತೆ. ಶಿವ ಅಂದರೆ ಶಿವನೇ ಅಲ್ವಾ ನಮಗೆಲ್ಲರಿಗೂ ಕೂಡ, ಎಲ್ಲ ದೇವ್ರಿಗಿಂತನೂ ಮೇನ್ ಅಂತ ಅಂದರೆ ಶಿವ ಅಂತ ಹೇಳ್ಬೋದು. ಸೊ ಹಂಗಾಗಿ ಶಿವಪ್ಪನಿಗೆ ಚೆನ್ನಾಗಿ ಪೂಜೆ ಎಲ್ಲನೂ ಮಾಡ್ಕೋತಾ ಇದ್ದೀನಿ. ಈ ಥರ ಎಲ್ಲ ಅಭಿಷೇಕ ಮಾಡಿಕೊಂಡ್ರೆ ಎಷ್ಟು ಮನೆಯಲ್ಲಿ ಪಾಸಿಟಿವ್ ವೈಬ್ಸ್ ಅಂತ ಅನಿಸುತ್ತೆ ಅಂದರೆ, ನಾನು ಹೇಳೋವಾಗ ನಿಮಗೆ ಓವರ್ ಅಂತ ಅನಿಸ್ಬೋದು ಒಬ್ಬೊಬ್ಬರಿಗೆ, ಬಟ್ ಎಷ್ಟು ನಿಜವಾಗ್ಲೂ ಅದನ್ನು ನಾವು ಫೀಲ್ ಮಾಡಿದವ್ರಿಗೆ ಗೊತ್ತಿರುತ್ತೆ ಆ ಒಂದು ಪಾಸಿಟಿವ್ನೆಸ್ ಅಂತ ಹೇಳ್ಬೋದು. ಸೊ ಇವಾಗ ಚೆನ್ನಾಗಿ ಅಭಿಷೇಕ ಎಲ್ಲನೂ ಮಾಡಿಕೊಂಡು ಲಾಸ್ಟಿಗೆ ಸ್ವಲ್ಪ ನೀರು ಹಾಕಿ ಚೆನ್ನಾಗಿ ಶಿವಲಿಂಗನ ವಾಶ್ ಮಾಡಿ ಆಮೇಲೆ ಪೂಜೆಗೆ ಇಟ್ಕೊಂಡಿದ್ದೀನಿ. ಫೈನಲ್ ಆಗಿ ಈ ರೀತಿ ಪೂಜೆನ ಮಾಡ್ಕೊಂಡಿದ್ದೀನಿ. ನೀವು ಇಲ್ಲಿ ನೋಡ್ಬೋದು. ಹಿಂದಿನ ದಿನವೇ ಸ್ವಲ್ಪ ಹೂವು ಎಲೆ ಎಲ್ಲನೂ ಕೂಡ ತೊಗೊಂಡು ಬಂದಿದ್ದೆ. ಸೊ ಇವಾಗ ಹೂವೆಲ್ಲನೂ ಇಟ್ಕೊಂಡು ಪೂಜೆನ ಮಾಡ್ಕೊತೀನಿ. ಸ್ಪೆಷಲ್ ಡೇ, ಫ್ರೈಡೇ ಅಥವಾ ಮಂಗಳವಾರ ನಮ್ಮ ಮನೆ ದೇವ್ರ ವಾರ ಎಲ್ಲ ಇರುತ್ತೆ ಅಲ್ವಾ, ಸೊ ಆವಾಗ ಮಾತ್ರ ನಾನು ಧೂಪನ ಹಾಕ್ಕೊತೀನಿ. ಮತ್ತು ರಿಮೈನಿಂಗ್ ಡೇಸ್ ಎಲ್ಲ ನಾರ್ಮಲ್ ಉದ್ದಿನ ಕಡ್ಡಿನ ಹಚ್ಕೊಳ್ಳುವಂಥದ್ದು. ಇವಾಗ ತೆಗ್ದೆ ಅಲ್ವಾ ಕಾಯಿ, ಮೊಳಕೆ ಬಂದಿರುವಂತಹ ಕಾಯಿ, ಅದನ್ನು ಕೂಡ ಅಲ್ಲೇ ಸೈಡಿಗೆ ಇಟ್ಕೊಂಡು ಪೂಜೆನ ಮಾಡಿದ್ದೀನಿ. ಅದನ್ನೆಲ್ಲಾದರೂ ಗಾರ್ಡನ್ನಲ್ಲಿ ಅಥವಾ ನಮ್ಮ ಮನೆ ಹತ್ರ ಎಲ್ಲಾದರೂ ನೆಡೋಣ ಅಂತ ಹೇಳಿ ಅಂದ್ಕೊಂಡಿದ್ದೀನಿ. ಲಾಸ್ಟ್ ಟೈಮ್ ಕೂಡ ಒಂದು ಬಂದಿತ್ತು, ಅದನ್ನು ಕೂಡ ಅಮ್ಮ ಮನೆಯಲ್ಲಿ ಒಂದು ಜಾಗದಲ್ಲಿ ನೆಟ್ಟು ಬಂದಿದ್ವಿ. ಸೊ ಹಾಗಾಗಿ ಇದನ್ನು ಕೂಡ ಎಲ್ಲಾದರೂ ನೆಡೋಣ ಅಂತ ಹೇಳಿ ಹಾಗೆ ಇಟ್ಕೊಂಡಿದ್ದೀನಿ. 108 ನಾಮಾವಳಿ ಎಲ್ಲನೂ ಹೇಳ್ಕೊಂಡು ಪೂಜೆ ಎಲ್ಲನೂ ಮಾಡಿಕೊಂಡೆ. ನೋಡಿ ಇವಾಗ ಮಾಡ್ಕೋತಾ ಇದ್ದೀನಿ ಅಕ್ಷತೆ ಎಲ್ಲ ಹಾಕಿ. ಸೊ ತುಂಬಾ ಚೆನ್ನಾಗಿ ಅನಿಸ್ತು, ಪಾಸಿಟಿವ್ ಫೀಲ್ ಅಂತ ಅನ್ನಿಸ್ತು. ಸೊ ಈ ರೀತಿ ನಾನು ಶಿವರಾತ್ರಿ ದಿನ ಪೂಜೆ ಎಲ್ಲನೂ ಮಾಡಿಕೊಂಡಿದ್ದೆ. ನೈವೇದ್ಯಕ್ಕೋಸ್ಕರ ಹಾಲು ಹಣ್ಣು ಎಲ್ಲನೂ ಕೂಡ ನೈವೇದ್ಯ ಇಟ್ಟಿದ್ದೀನಿ. ಸೊ ಹಾಗಾಗಿ ಪೂಜೆ ಎಲ್ಲ ಮುಗಿಸ್ಕೊಂಡು ಇವಾಗ ನಾನು ಅಮ್ಮ ಮನೆಗೆ ಹೊರಡಬೇಕು. ಸೊ ಹಾಗಾಗಿ ಬೇಗ ಪೂಜೆನ ಮಾಡ್ಕೋತಾ ಇದ್ದೀನಿ.
ನಮ್ಮ ಮನೆಯಲ್ಲೆಲ್ಲ ಪೂಜೆನ ಮುಗಿಸ್ಕೊಂಡು ಇವಾಗ ಅಮ್ಮ ಮನೆಗೆ ಬಂದಿದ್ದೀನಿ. ಸೊ ಅಮ್ಮನೂ ಕೂಡ ಚೆನ್ನಾಗಿ ಪೂಜೆ ಎಲ್ಲನೂ ಕೂಡ ಮಾಡ್ಕೊಂಡಿದ್ರು. ಸೊ ಬೆಳಿಗ್ಗೆಯಿಂದ ಸಂಜೆವರೆಗೂ ಉಪವಾಸ ಇದ್ವಿ. ಅಂದರೆ ಹಣ್ಣು ಹಾಲೇನಿಲ್ಲ, ಜಸ್ಟ್ ಹಣ್ಣಿನ ಮೇಲೇ ಇರೋವಂಥದ್ದು. ಸಂಜೆ ಒಂದು ಸತಿ ಸ್ನಾನ ಮಾಡಿಕೊಂಡು ಮಮ್ಮಿ ದೇವರಿಗೆ ತಂಬಿಟ್ಟೆಲ್ಲ ಮಾಡಿ ಅವಲಕ್ಕಿ ಆಮೇಲೆ ಗೆಣಸು ಆಮೇಲೆ ಉಸಿಲಿ ಎಲ್ಲನೂ ಕೂಡ ಮಾಡಿ ದೇವರಿಗೆ ನೈವೇದ್ಯ ಮಾಡಿ ನಾವು 7:30 8 o'clockಗೆಲ್ಲ ಈ ಥರ ಬ್ರೇಕ್ಫಾಸ್ಟ್ನ ಮಾಡಿಕೊಂಡು ನೈಟು ನಾವು ಸಿದ್ಧಾರೂಢ ಮಠಕ್ಕೆ ಹೋಗೋಣ, ಅವತ್ತಿನ ದಿನ ದರ್ಶನ ತೊಗೊಂಡ್ರೆ ಚೆನ್ನಾಗಿರುತ್ತೆ ಅಂತ ಇಲ್ಲಿ ಹೋಗಿದ್ವಿ. ಬಟ್ ಸಿಕ್ಕಾಪಟ್ಟೆ ರಶ್ ಇತ್ತು. ಬಟ್ ಆದ್ರೂ ಕೂಡ ದರ್ಶನ ತುಂಬ ಚೆನ್ನಾಗಾಯಿತು. ಬಟ್ ಸ್ವಲ್ಪ ಜಾಸ್ತಿ ರಶ್ ಇತ್ತು ಅಂತ ಹೇಳ್ಬೋದು. ಸೊ ಪ್ರತಿ ವರ್ಷವೂ ಅಷ್ಟೇ ಶಿವರಾತ್ರಿನಲ್ಲಿ ಹುಬ್ಬಳ್ಳಿ ಸಿದ್ಧಾರೂಢ ಮಠದಲ್ಲಿ ತುಂಬಾ ಚೆನ್ನಾಗಿ ಗ್ರ್ಯಾಂಡಾಗಿ ಅಲಂಕಾರ ಮಾಡಿರ್ತಾರೆ. ನೋಡೋದಕ್ಕೆ 2 ಕಣ್ಣು ಸಾಲಲ್ಲ, ಅಷ್ಟು ಚೆನ್ನಾಗಿ ಅಲಂಕಾರ. ಮತ್ತು ಜನರು ಅಷ್ಟೇ ಸಾವಿರಾರು ಜನ ಬಂದಿರ್ತಾರೆ ಅಂತ ಹೇಳ್ಬೋದು. 2 ಡೇಸ್ ಮತ್ತು ನಾನು ವ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಸೊ ನಾನು ಮತ್ತು ನನ್ನ ಹಸ್ಬೆಂಡ್ ಮತ್ತು ನಾನು 3 ಜನ ಕೂಡ ಹೊರಗಡೆ ಹೋಗಿದ್ವಿ. ತುಂಬ ದಿನ ಆಯಿತು ನಾವು ಹೊರಗಡೆ ಹೋಗಿರಲಿಲ್ಲ. ಹೊರಗಡೆ ತಿನ್ನೋದನ್ನು ಸ್ವಲ್ಪ ಅವಾಯ್ಡ್ ಮಾಡ್ತಾ ಇದ್ವಿ. ಸೊ ಇವತ್ತು ಪಿಜ್ಜಾ ತಿನ್ನಬೇಕು ಅಂತ ಹೇಳಿ ಅನಿಸ್ತಾ ಇತ್ತು. ಸೊ ಹಂಗಾಗಿ ಹೋಗಿ ತಿನ್ಕೊಂಡು ಬರೋಣ ಅಂತ ಹೇಳಿ ಹೋಗಿದ್ವಿ. ಇವಾಗ ನಾವು ರೀಸೆಂಟಾಗಿ ತಿಂದಿರಲೇ ಇಲ್ಲ, 3 months ಬ್ಯಾಕ್ ಒಂದು ಸತಿ ತಿಂದಿದ್ವಿ ಅಂತ ಅನಿಸುತ್ತೆ ಮೇ ಬಿ. ಸೊ ಇವಾಗ ಮತ್ತೆ ಒಂದು ಸತಿ ಹೋಗಿ ಬರೋಣ ಅಂತ ಹೇಳಿ ಪಿಜ್ಜಾ ತಿನ್ನೋಣ ಅಂತ ಹೋಗಿದ್ವಿ. ಸೊ ಈಗ ಪಿಜ್ಜಾನಲ್ಲಿ ಚೀಸ್ ವಾಲ್ಕೆನೋ ಅಂತ ಬರುತ್ತೆ ಅಲ್ವಾ, ಸೊ ಅದು ತುಂಬ ಚೆನ್ನಾಗಿರುತ್ತೆ. ಅದು ನಮ್ಮೆಲ್ಲರಿಗೂ ಕೂಡ ಇಷ್ಟ ಆಗುತ್ತೆ. ನನ್ನ ಹಸ್ಬೆಂಡ್ಗೂ ಕೂಡ ಅದು ತುಂಬ ಇಷ್ಟ ಆಗುತ್ತೆ. ಸೊ ಹಾಗಾಗಿ ಅದನ್ನೇ ಆರ್ಡರ್ ಮಾಡ್ಕೊಂಡು ತಿಂತಾ ಇದ್ವಿ. ಸೊ ಹಂಗೆ ಪಿಜ್ಜಾ ತಿಂದ್ಕೊಂಡು ಪೋಲಾರ್ ಬೇರಿಗೆ ಬಂದಿದ್ದೀವಿ. ಪೋಲಾರ್ ಬೇರಲ್ಲಿ ಐಸ್ ಕ್ರೀಮ್ಸ್ ಎಲ್ಲ ನಿಮಗೆಲ್ಲ ಗೊತ್ತು, ಚೆನ್ನಾಗಿರುತ್ತೆ. ಡೆತ್ ಬೈ ಚಾಕ್ಲೇಟ್ ಅಂತ ಹೇಳಿ ಐಸ್ ಕ್ರೀಮ್ ತುಂಬಾ ಚೆನ್ನಾಗಿರುತ್ತೆ. ಸೊ ಹಂಗಾಗಿ ಒಂದು ಸತಿ ಯಾರಾದರೂ ಪೋಲಾರ್ ಬೇರಿಗೆ ಹೋದಾಗ ಟ್ರೈ ಮಾಡಿ, ಡೆತ್ ಬೈ ಚಾಕ್ಲೇಟ್ ಅಂತ ಹೇಳಿ ತುಂಬ ಚೆನ್ನಾಗಿರುತ್ತೆ ಟೇಸ್ಟು. ನೀವು ಎಕ್ಸ್ಟ್ರಾ ಮತ್ತು ಮೇಲ್ಗಡೆ ನಿಮ್ಮ ಕಾಂಬಿನೇಷನ್ಸ್ನು ಕೂಡ ಆ್ಯಡ್ ಮಾಡ್ಕೋಬೋದು, ಚೆನ್ನಾಗಿರುತ್ತೆ. ಸೊ ಅಲ್ಲೂ ಕೂಡ ಹೋಗಿ ಸಿಂಪಲ್ಲಾಗಿ ಲೈಟಾಗಿ ತಿಂದ್ಕೊಂಡು ಮನೆಗೆ ಬಂದ್ವಿ. ನಾನು ಇವಾಗ ರೀಸೆಂಟಾಗಿ ಸ್ವಲ್ಪ ವ್ಲಾಗ್ಸ್ನ ಮಾಡೋದಕ್ಕಾಗ್ತಾಯಿಲ್ಲ. ಎಷ್ಟೆಷ್ಟು ಮಾಡಿದ್ದೀನೋ ಅದನ್ನು ಎಡಿಟ್ ಮಾಡಿ ನಿಮ್ಮ ಜೊತೆಗೆ ಶೇರ್ ಮಾಡ್ಕೊಂಡಿದ್ದೀನಿ. ಹಾಯ್ ಆಲ್, ವೆಲ್ಕಮ್ ಬ್ಯಾಕ್. ಸೊ ಇವತ್ತು ನಾನು ಒಂದು ಇಂಟರ್ವ್ಯೂನ ಅಟೆಂಡ್ ಮಾಡೋದಕ್ಕೆ ಅಂತ ಹೇಳಿ ಹೋಗಿದ್ದೆ. ಸೊ ಅದು ಯಾವುದು ಏನು ಅಂತ ಎಲ್ಲ ಕೂಡ ನಾನು ಅದು ಸೆಲೆಕ್ಟ್ ಆದಮೇಲೆ ಹೇಳ್ತೀನಿ. ತುಂಬ ಜನ ಇದ್ದಾರೆ ಆ ಒಂದು ಪೋಸ್ಟಿಗೆ, ಗೊತ್ತಿಲ್ಲ. ಟಚ್ ವುಡ್, ಫಿಂಗರ್ ಕ್ರಾಸ್, ಸೆಲೆಕ್ಟ್ ಆಗ್ತೀನಿ ಅನ್ನೋ ಒಂದು ಹೋಪ್ಸ್ ಇದೆ. ಇಂಟರ್ವ್ಯೂ ಕೂಡ ತುಂಬ ಚೆನ್ನಾಗಾಗಿದೆ. ನೋಡೋಣ. ಒಂದು ಬ್ಯಾಂಕಲ್ಲಿ ಇಂಟರ್ವ್ಯೂ ಕೊಟ್ಟಿದ್ದೀನಿ. ಸೊ ತುಂಬ ಒಂದು ಇಂಟ್ರೆಸ್ಟಿಂದ ಮಾಡಬೇಕು ಜಾಬು ಅಂತ ಹೇಳಿ ನೋಡೋಣ. ಇವತ್ತು ಸೆಲೆಕ್ಟ್ ಆದರೆ ನಾನು ನಿಮಗೆ ಇನ್ಫಾರ್ಮ್ ಮಾಡ್ತೀನಿ, ಓಕೆನಾ? ಸೊ ಬನ್ನಿ, ಅಮ್ಮ ಮನೆಯಲ್ಲಿದೆ. ಇವಾಗ ಹೊರಡ್ತಾ ಇದ್ದೀನಿ, ನಮ್ಮ ಮನೆಗೆ ಹೋಗಬೇಕು. ಸ್ವಲ್ಪ ಗ್ರೋಸರಿ ಎಲ್ಲನೂ ಕೂಡ ತೊಗೊಂಡು ಹಾಗೆ ಹೋಗೋಣ ಅಂತ ಹೇಳಿ ಇವಾಗ ರೆಡಿಯಾಗಿದ್ದೀನಿ. ಬೆಳಿಗ್ಗೆನೇ ಬಂದಿದ್ದೆ ನಾನು, ಇಂಟರ್ವ್ಯೂನ ಮುಗಿಸ್ಕೊಂಡು 12 ಗಂಟೆಗೆಲ್ಲ ಅಮ್ಮ ಮನೆಗೆ ಬಂದೆ. ಸೊ ನಮ್ಮ ಅಜ್ಜಿದು ಇವತ್ತು ದಿನ ಇತ್ತು, ಸೊ ಹಂಗಾಗಿ ತೋರಿಸ್ತೀನಿ. ಸೊ ಇವತ್ತು ನಮ್ಮ ಅಜ್ಜಿದು ದಿನ ಮಾಡಿದ್ದೀವಿ. ಸೊ ಹಾಗಾಗಿ ಇಲ್ಲೇ ಬಂದಿದ್ದೆ ಅಮ್ಮ ಮನೆಗೆ. ಸೊ ಇವಾಗ ಹೊರಡಬೇಕು ಮನೆಗೆ. ಸೊ ವ್ಲಾಗ್ನ ಸ್ಟಾರ್ಟ್ ಮಾಡಿ ಹೇಳೋಣ ಅಂತ ಹೇಳಿ ವ್ಲಾಗ್ನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಇಂಟರ್ವ್ಯೂ ಅಂತೂ ತುಂಬ ಚೆನ್ನಾಗಾಗಿದೆ. ನೋಡಬೇಕು, ಸೆಲೆಕ್ಟ್ ಆಗ್ತೀನಿ ಅನ್ನೋ ಒಂದು ಕಾನ್ಫಿಡೆನ್ಸ್ ನನಗೆ 100% ಇದೆ. ನೋಡೋಣ, ಆ ಒಂದು ಜಾಬ್ಗೆ ಸೆಲೆಕ್ಟ್ ಆದರೆ ನನಗೆ ಖುಷಿ ಆಗುತ್ತೆ ಅಂತ ಹೇಳಿ. ಸೊ ತುಂಬ ಜನ ಒಂದು ಜಾಬ್ಗೆ ಪೋಸ್ಟಿಗೆ ಅಪ್ಲೈ ಮಾಡಿರೋವಂಥದ್ದು. ಸೊ ಸಿಕ್ಕರೆ ಲಕ್ಕಿ ಅಂತ ಹೇಳ್ಬೋದು. ಸೊ ಬನ್ನಿ ನೋಡೋಣ, ಏನಾಗುತ್ತೋ ಹೇಳ್ತೀನಿ. 2 days ಬಿಟ್ಟು ಹೇಳ್ತೀನಿ ಅಂತ ಹೇಳಿದ್ದಾರೆ. ನೋಡೋಣ, ನಾನು ನಿಮಗೆ ಇನ್ಫಾರ್ಮ್ ಮಾಡ್ತೀನಿ. ನೋಡಿದ್ರಲ್ವಾ, ಒಂದು ಇಂಟರ್ವ್ಯೂನ ಅಟೆಂಡ್ ಮಾಡಿದ್ದೀನಿ. ಸೊ ಅದರ ರಿಸಲ್ಟ್ ಏನು ಆಯ್ತಾ ಅಂತೆಲ್ಲ ನೆಕ್ಸ್ಟ್ ಬರುವಂತಹ ವ್ಲಾಗ್ಗಳಲ್ಲಿ ಶೇರ್ ಮಾಡ್ಕೋತೀನಿ. ಸೊ ಇವಾಗ ಮಮ್ಮಿ ಮನೆಯಲ್ಲಿ ಬೆಳೆಸಿರುವಂತಹ ಗಿಡಗಳನ್ನ ಸ್ವಲ್ಪ ತೋರಿಸೋಣ ಅಂತ ಹೇಳಿ ವಿಡಿಯೋನ ಮಾಡ್ಕೊತಾ ಇದ್ದೆ. ಗಣಪತಿಗೆ ಇಡುವಂತಹ ಗರಿಕೆ ಹುಲ್ಲು ಏನಿರುತ್ತೆ ಅಲ್ವಾ, ಸೊ ಅದನ್ನು ಕೂಡ ಮಮ್ಮಿ ಪಾಟಲ್ಲಿ ಬೆಳೆಸಿದ್ದಾರೆ. ತುಂಬ ಚೆನ್ನಾಗಿ ಹೆಲ್ದಿಯಾಗಿ ಬೆಳೆದಿದೆ. ಫಸ್ಟ್ ಪಾಟಲ್ಲಿ ನೀವು ನೋಡ್ಬೋದು. ಸೊ ಆಮೇಲೆ ಶಂಖಪುಷ್ಪದ ಹೂವಿನ ಗಿಡ ಇದೆ, ತುಂಬ ಥರ ಹೂವಿನ ಗಿಡ ಇದೆ, ಡೈರೆ ಹೂವಿನ ಗಿಡ ಇದೆ, ಮತ್ತು ಅಲೋವೆರಾ ಅಂತೂ ಸಿಕ್ಕಾಪಟ್ಟೆ ಆಗ್ತಾಯಿದೆ ಅಂತ ಹೇಳ್ಬೋದು. ಪುಟ್ಟ ನೋಡಿ ಕೆಳಗಡೆ ಸಣ್ಣದಾಗಿರುವಂಥ ಗಿಡಗಳು ಬೆಳೆದಿದೆ. ಮತ್ತು ಮೆಂತ್ಯ ಸೊಪ್ಪನ್ನ ಹಾಕಿದ್ದಾರೆ, ತೋರಿಸ್ತೀನಿ ನೋಡಿ. ಎಷ್ಟು ಚೆನ್ನಾಗಿ ಬಂದಿದೆ ಅಂದರೆ ದೃಷ್ಟಿ ಆಗೋ ಥರ ಬಂದಿದೆ. ತುಂಬ ಚೆನ್ನಾಗಿ ಬಂದಿತ್ತು. ಮತ್ತು ದೊಡ್ಡ ಎಲೆ ಇರಲಿಲ್ಲ, ಸಣ್ಣ ಎಲೆಯಲ್ಲಿ ತುಂಬ ಚೆನ್ನಾಗಿತ್ತು. 2 ಕಟ್ ಆಗೋಷ್ಟು ಮೆಂತ್ಯ ಸೊಪ್ಪು ಬಂದಿತ್ತು ಅಂತ ಹೇಳ್ಬೋದು. ಸೊ ಹಂಗೆ ದಾಸವಾಳ ಗಿಡನೂ ಅಷ್ಟೇ ತುಂಬ ದೊಡ್ಡದಾಗಿ ಬಂದಿದೆ. ದಿನ ಸಿಕ್ಕಾಪಟ್ಟೆ ಹೂವಿರುತ್ತೆ ನಮ್ಮಮ್ಮ ಮನೆಯಲ್ಲಿ. ಗಿಡಗಳು ನೋಡ್ಬೋದು ಇಲ್ಲಿ ಎಷ್ಟು ನೀಟಾಗಿ ಮೇಂಟೈನ್ ಮಾಡ್ತಾರೆ ಅಂದರೆ ಮಮ್ಮಿ ದಿನ ಸಾಯಂಕಾಲ ಅದಕ್ಕೆ ಒಂದು 1/2 hour 1 hour ಟೈಮ್ ಕೊಡ್ತಾರೆ ಅಂತ ಹೇಳ್ಬೋದು.
ವೀಕ್ಲಿ ಒನ್ಸ್ ಈಗ ಪಾಟ್ಗಳನ್ನ ಕ್ಲೀನ್ ಮಾಡೋದು ಮತ್ತು ರೀಪಾಟ್ ಮಾಡೋದು. ಸೊ ಈ ಥರ ಎಲ್ಲನೂ ಕೂಡ ನೀಟಾಗಿ ಮೇಂಟೈನ್ ಮಾಡ್ತಾರೆ. ಸೊ ಹಂಗಾಗಿ ಗಿಡಗಳು ತುಂಬ ಚೆನ್ನಾಗಿ ಬೆಳೆಯುತ್ತೆ ಮತ್ತು ಹೂವು ಅಷ್ಟೇ ತುಂಬ ಚೆನ್ನಾಗಿ ಕೊಡುತ್ತೆ. ಸೊ ಇಲ್ಲಿ ಡೈರೆಕ್ಟ್ ಮನೆ ಎದುರುಗಡೆ ಒಂದು ತುಳಸಿ ಪಾಟ್ ಇಟ್ಟಿದ್ದಾರೆ ಪೂಜೆ ಮಾಡೋದಕ್ಕೆ ಅಂತ ಹೇಳಿ. ಸೊ ಈ ರೀತಿ ಇಷ್ಟು ಗಿಡಗಳನ್ನು ಬೆಳೆಸಿದ್ದಾರೆ. ಮಮ್ಮಿಗೆ ಹೇಳಬೇಕು ಅಂದರೆ ಟೆರೆಸ್ ಮೇಲ್ಗಡೆ ಫುಲ್ ಪಾಟ್ ಬೆಳೆಸ್ಬೇಕು ಅಂತ ಇಷ್ಟ. ಬಟ್ ಎಷ್ಟಾಗುತ್ತೋ ಅಷ್ಟು ಮ್ಯಾಕ್ಸಿಮಮ್ ಬೆಳೆಸಿದ್ದಾರೆ ಅಂತ ಹೇಳ್ಬೋದು. ನೀವು ಇಲ್ಲಿ ಏನಿಲ್ಲ ಅಂದರೂ ಒಂದು 20, 25, 30 ಪಾಟ್ ಇದೆ ಅಂತ ಹೇಳ್ಬೋದು. ಸೊ ಅಷ್ಟು ಪಾಟ್ಗಳಲ್ಲಿ ಗಿಡಗಳನ್ನ ಬೆಳೆಸಿದ್ದಾರೆ. ಸ್ವಲ್ಪ ದಿನದ ಹಿಂದೆ ಮಮ್ಮಿ ಒಂದು ಬಸಳೆ ಸೊಪ್ಪಿನ ಬಳ್ಳಿ ಕೂಡ ಹಾಕಿದ್ರು. ಅದು ಅಷ್ಟೇ ತುಂಬ ಚೆನ್ನಾಗಿ ಬಂದಿತ್ತು. ತುಂಬ ಸಲ ಅದನ್ನ ಯೂಸ್ ಮಾಡಿಕೊಂಡು ಇವಾಗ ಅದನ್ನು ತೆಗೆದಿದ್ದಾರೆ. ಅದು ಕೂಡ ತುಂಬ ಚೆನ್ನಾಗಿ ಬಂದಿತ್ತು. ಸೊ ತುಂಬ ಚೆನ್ನಾಗಿ ಮಾಡ್ಕೋಬೋದು, ಮೇಂಟೆನೆನ್ಸ್ ಮಾಡಿದರೆ ತುಂಬ ಚೆನ್ನಾಗಿ ಗಿಡಗಳನ್ನ ಬೆಳೆಸ್ಕೋಬೋದು. ಸೊ ನಮ್ಮಮ್ಮಿ ಎಷ್ಟಾಗುತ್ತೋ ಅಷ್ಟು ಈ ಥರ ಮೇಂಟೈನ್ ಮಾಡಿಕೊಂಡು ಪಾಟ್ಗಳನ್ನು ಬೆಳೆಸಿರುವಂಥದ್ದು. ಸೊ ನಿಮಗೂ ಕೂಡ ತೋರಿಸೋಣ ಅಂತ ಹೇಳಿ ಇವತ್ತಿನ ವಿಡಿಯೋದಲ್ಲಿ ಇದನ್ನು ಕೂಡ ಶೇರ್ ಮಾಡ್ಕೊಂಡಿದ್ದೀನಿ. ಸೊ ಇಷ್ಟೇ ಇವತ್ತಿನ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಹೋಪ್ ನಿಮ್ಮೆಲ್ಲರಿಗೂ ಕೂಡ ಇವತ್ತಿನ ವ್ಲಾಗ್ ಇಷ್ಟ ಆಗುತ್ತೆ ಅಂತ ಹೇಳಿ ಅಂದ್ಕೊಂಡಿದ್ದೀನಿ. ಯಾರಿಗೆಲ್ಲ ಇವತ್ತಿನ ನನ್ನ ವಿಡಿಯೋ ಇಷ್ಟ ಆಗಿದೆ ಖಂಡಿತ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿಕೊಂಡು ಚಾನಲ್ನ ನೋಡಿ ಅಂತ ಹೇಳ್ತೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ನಿಮಗೆ ಸಿಗ್ತೀನಿ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್.